ನಮಸ್ಕಾರ ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ವೈದ್ಯನಾಥೇಶ್ವರ ಎಂಬ 9ನೇ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ವೈದ್ಯನಾಥ ಜ್ಯೋತಿರ್ಲಿಂಗವು ಜಾರ್ಖಂಡ್ ರಾಜ್ಯದ ಡಿಯೋಗರ್ ಜಿಲ್ಲೆಯಲ್ಲಿದೆ. ಶಿವನು ವೈದ್ಯನಾಥನಾಗಿ ನೆಲೆಸಿದ ಕತೆ ಶಿವಪುರಾಣದಲ್ಲಿ ಸಿಗುತ್ತದೆ. ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದ ಲಂಕಾಧಿಪತಿಯಾದ ರಾವಣನು ಕೈಲಾಸ ಪರ್ವತದಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಬಹಳ ಕಾಲದವರೆಗೂ ಪೂಜಿಸಲು ಶಿವನು ಪ್ರಸನ್ನನಾಗದೇ ಇರಲು ಹಿಮಪರ್ವತದ ಸಿದ್ಧಸ್ಥಾನ ಎಂಬ ಬೆಟ್ಟದಲ್ಲಿ ಭೂಮಿಯಲ್ಲಿ ಒಂದು ಅಗ್ನಿಕುಂಡವನ್ನು ಮಾಡಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಸಮೀಪದಲ್ಲಿ ಶಿವಲಿಂಗವನ್ನೂ ಸ್ಥಾಪಿಸಿ ಹೋಮವನ್ನು ಮಾಡಿದನು. ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿಯ ಮಧ್ಯೆ ಕುಳಿತು, ಮಳೆಗಾಲದಲ್ಲಿ ನೆಲದ ಮೇಲೆ ಕುಳಿತು ಮತ್ತು ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತು ಉಗ್ರವಾದ ತಪಸ್ಸನ್ನು ಮಾಡಿದನು. ಇಷ್ಟಾದರೂ ಶಿವನು ರಾವಣನಿಗೆ ದರ್ಶನ ಕೊಡಲಿಲ್ಲ. ನಂತರ ಆ ರಾವಣನು ತನ್ನ ತಲೆಗಳನ್ನು ಒಂದೊಂದಾಗಿ ಕತ್ತರಿಸುತ್ತಾ ಶಿರಸ್ಸನ್ನು ಅಗ್ನಿಯಲ್ಲಿ ಹವನ ಮಾಡುತ್ತಾ ಘೋರ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಹೀಗೆ ಕ್ರಮವಾಗಿ 9 ತಲೆಗಳನ್ನು ಕತ್ತರಿಸಿ ಕೊನೆಗೆ ಒಂದೇ ತಲೆ ಉಳಿದು ಅದನ್ನೂ ಕತ್ತರಿಸಲು ಮುಂದಾದಾಗ ಶಿವನು ಪ್ರತ್ಯಕ್ಷನಾದನು. ಶಿವನು ರಾವಣನ ತಲೆಯನ್ನು ಮೊದಲಿದ್ದಂತೆ ಮಾಡಿ ಅವನಿಗೆ ಇಷ್ಟಾರ್ಥಗಳನ್ನು ಅಸಮಾನವಾದ ಬಲವನ್ನೂ ಕೊಟ್ಟನು. ರಾವಣನು, ದೇವದೇವನಾದ ಶಂಭುವೆ, ಪ್ರಸನ್ನನಾಗು, ನನಗೆ ನಿನ್ನ ಆತ್ಮಲಿಂಗವನ್ನು ದಯಪಾಲಿಸು, ಅದನ್ನು ನಾನು ಲಂಕೆಗೆ ತೆಗೆದುಕೊಂಡು ಹೋಗುವೆನು ಎಂದು ಪ್ರಾರ್ಥಿಸಿದನು. ಶಿವನು ರಾವಣನಿಗೆ ಆತ್ಮಲಿಂಗವನ್ನು ಕೊಟ್ಟು ರಾವಣನಲ್ಲಿ, ನೀನು ಅತ್ಯಂತ ಭಕ್ತಿಯಿಂದ ನನ್ನ ಈ ಲಿಂಗವನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋಗು. ದಾರಿಯಲ್ಲಿ ನೀನು ಈ ಲಿಂಗವನ್ನು ಭೂಮಿಯ ಮೇಲೆ ಇಡಬೇಡ. ಹಾಗೊಂದು ವೇಳೆ ನೆಲದ ಮೇಲೆ ಇಟ್ಟಿದ್ದೆ ಆದರೆ ಅದು ಅಲ್ಲಿಯೇ ಸ್ಥಿರವಾಗಿ ನಿಲ್ಲುವುದು ಎಂದು ಹೇಳಿ ಅಂತರ್ಧಾನನಾದನು. ಲಂಕಾಧಿಪತಿಯಾದ ರಾವಣನು ಆ ಲಿಂಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೊರಟನು. ಶಿವನ ಮಾಯೆಯಿಂದ ದಾರಿಯಲ್ಲಿ ಅವನಿಗೆ ಮೂತ್ರಬಾಧೆಯಾಗಲು ಅಲ್ಲೇ ಇದ್ದ ಗೋಪಾಲಕನನ್ನು ಕರೆದು ಅವನ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಹೋದನು. ಗೊಲ್ಲನಿಗೆ ಆ ಲಿಂಗವು ಬಹಳ ಭಾರವೆನಿಸಿದ್ದರಿಂದ ಅವನು ಅದನ್ನು ಭೂಮಿಯ ಮೇಲೆ ಇರಿಸಿದನು. ಆ ಲಿಂಗವು ಅಲ್ಲೇ ವಜ್ರದಂತೆ ಗಟ್ಟಿಯಾಗಿ ನೆಲೆಸಿತು. ಲಿಂಗವು ಅಲ್ಲಿಯೇ ನೆಲೆಸಿದ್ದನ್ನು ತಿಳಿದು ದೇವೇಂದ್ರನಾದಿಯಾಗಿ ದೇವತೆಗಳು, ಮುನಿಗಳು, ಹರಿ ಬ್ರಹ್ಮಾದಿಗಳೊಂದಿಗೆ ಆ ಸ್ಥಳಕ್ಕೆ ಬಂದು ಲಿಂಗಕ್ಕೆ ವಿಶೇಷ ಪೂಜೆಯನ್ನು ಮಾಡಿ ವೈದ್ಯನಾಥನೆಂದು ಹೆಸರಿಟ್ಟು ಸ್ತೋತ್ರವನ್ನು ಮಾಡಿದರು. ಈ ಜ್ಯೋತಿರ್ಲಿಂಗವು ದರ್ಶನ ಮಾಡುವುದಕ್ಕೂ ಪೂಜಿಸುವುದಕ್ಕೂ ಅತ್ಯಂತ ಶ್ರೇಷ್ಠವಾದದ್ದು. ಸಮಸ್ತ ಪಾಪಗಳನ್ನು ನಾಶ ಮಾಡಿ ಮುಕ್ತಿಯನ್ನು ಕೊಡುವುದು, ಸಮಸ್ತ ಇಷ್ಟಾರ್ಥಗಳನ್ನೂ ಕೊಡುವುದು. ಮುಂದಿನ ಸಂಚಿಕೆಯಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.